ಸೋನಿಕ್ ಆಕ್ಟೇವ್ ಕಿಡ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ನಾನು ಹೇಳುತ್ತಿರುವ ಕಥೆಯು ತುಂಬಾ ವಿಭಿನ್ನವಾಗಿದೆ. ಇದು ಸಿಂಹ ಮತ್ತು ಮನುಷ್ಯನ ಕಥೆ. ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಒಂದು ಸಿಂಹವು ವಾಸವಾಗಿತ್ತು. ಅದು ತುಂಬಾ ದೊಡ್ಡದಾಗಿತ್ತು ಮತ್ತು ಬಲಶಾಲಿಯಾಗಿತ್ತು. ಅದಕ್ಕೆ ದೊಡ್ಡ ಕೇಸರವಿತ್ತು. ಕೆಂಪು ಕಣ್ಣುಗಳು ಇದ್ದವು ಮತ್ತು ಸೊಗಸಾದ ದೊಡ್ಡ ಬಾಲವಿತ್ತು. ಅದು ಅಲ್ಲಿ ಒಬ್ಬ ರಾಜನಂತೆ ಜೀವಿಸುತ್ತಿತ್ತು. ಅದು ಬೇಟೆಯಾಡಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿತ್ತು ಮತ್ತು ಕಾಡನ್ನು ಸುತ್ತುತ್ತಿತ್ತು. ಇದು ಅದರ ದೈನಂದಿನ ಚಟುವಟಿಕೆಯಾಗಿತ್ತು. ಒಂದು ಸಲ ಏನಾಯಿತೆಂದರೆ, ಒಬ್ಬ ಮನುಷ್ಯನು ಕಾಡಿನಿಂದ ಹಾದು ಹೋಗುತ್ತಿದ್ದನು. ಅವನು ಕಾಡಿನಲ್ಲಿ ಹೋಗುತ್ತಿದ್ದಾಗ ಅವನಿಗೆ ಸಿಂಹದ ಗರ್ಜನೆಯು ಕೇಳಿಬಂದಿತು. ಆದರೆ ಸಿಂಹವು ಗರ್ಜಿಸುತ್ತಿರಲಿಲ್ಲ. ಅದು ಬೇಸರದಲ್ಲಿ ಗುರುಗುಟ್ಟುತ್ತಿತ್ತು ಅಷ್ಟೇ. ಆದ್ದರಿಂದ ಮನುಷ್ಯನಿಗೆ ಅನ್ನಿಸಿತು, ಯಾಕೆ ಇವತ್ತು ಸಿಂಹವು ಗರ್ಜಿಸುತ್ತಿಲ್ಲ? ಅವನು ಸಿಂಹವನ್ನು ಹುಡುಕುತ್ತಾ ಹೊರಟನು ಮತ್ತು ಸ್ವಲ್ಪ ದೂರದಲ್ಲಿ ಸಿಂಹವನ್ನು ನೋಡಿದನು. ಸಿಂಹವು ಅಲ್ಲಿ ಕುಳಿತಿತ್ತು ಮತ್ತು ತನ್ನ ಪಾದವನ್ನು ನಿರಂತರವಾಗಿ ಎತ್ತುತ್ತಿತ್ತು. ಅದು ತನ್ನ ಪಾದವನ್ನು ನೋಡುತ್ತಿತ್ತು ಮತ್ತು ಬೇಸರದಲ್ಲಿ ಗುರುಗುಟ್ಟುತ್ತಿತ್ತು ಮತ್ತು ಯಾರಲ್ಲಿಯಾದರೂ ತನ್ನ ನೋವನ್ನು ಹೇಳಲು ಚಡಪಡಿಸುತ್ತಿತ್ತು. ಈಗ ಸಿಂಹವು ಸ್ವಲ್ಪ ದೂರದಿಂದ ಇವನನ್ನು ನೋಡಿತು ಮತ್ತು ತುಂಬಾ ಬೇಸರದಿಂದ ನೋಡಿತು. ಹೇಗೆಂದರೆ, ಮನುಷ್ಯನಿಂದ ಸಹಾಯ ಪಡೆಯಲು ಎದುರು ನೋಡುತ್ತಿರುವ ಹಾಗೆ. ಆ ಮನುಷ್ಯನಿಗೆ ಸಿಂಹದ ಮೇಲೆ ಕನಿಕರ ಉಂಟಾಯಿತು. ಆದ್ದರಿಂದ ಅವನು ಸಿಂಹದ ಹತ್ತಿರ ನಿಧಾನವಾಗಿ ಹೋದನು. ತುಂಬಾ ಹತ್ತಿರ ಹೋಗಲಿಲ್ಲ, ಏಕೆಂದರೆ ಅದು ಇವನನ್ನು ತಿಂದರೆ. ಅವನು ಸ್ವಲ್ಪ ದೂರದಲ್ಲಿ ನಿಂತನು ಮತ್ತು ಅದನ್ನು ನೋಡಿದನು. ಅವನು ಸಿಂಹವನ್ನು ನೋಡಿದಾಗ ಅದು ನಿರಂತರವಾಗಿ ತನ್ನ ಪಾದವನ್ನು ಅಲ್ಲಾಡಿಸುತ್ತಿತ್ತು. ನಂತರ ಇವನಿಗೆ ತಿಳಿಯಿತು, ಅದರ ಪಾದಕ್ಕೆ ಏನೋ ಆಗಿದೆ ಎಂದು. ಆದ್ದರಿಂದ ಮನುಷ್ಯನು ಹತ್ತಿರ ಹೋಗಿ ಅದರ ಪಾದವನ್ನು ಕೈಯಲ್ಲಿ ಹಿಡಿದು ಹತ್ತಿರದಿಂದ ನೋಡಿದನು. ಅವನಿಗೆ ಒಂದು ದೊಡ್ಡ ಮೊಳೆಯು ಸಿಂಹದ ಪಾದದಲ್ಲಿ ಹೊಕ್ಕಿರುವುದು ಕಾಣಿಸಿತು. ಅದರಿಂದ ಅದರ ಪಾದದಲ್ಲಿ ತುಂಬಾ ನೋವು ಕಾಣಿಸುತ್ತಿತ್ತು. ಸಿಂಹಕ್ಕೆ ಮೊಳೆಯನ್ನು ತೆಗೆಯಲು ಆಗಲಿಲ್ಲ. ಆದ್ದರಿಂದ ಅದು ಬೇರೆಯವರನ್ನು ಸಹಾಯಕ್ಕಾಗಿ ಬೇಸರವಾದ ಧ್ವನಿಯಲ್ಲಿ ಕರೆಯುತ್ತಿತ್ತು. ಆ ಮನುಷ್ಯನಿಗೆ ಇದನ್ನು ನೋಡಿ ಬೇಸರವಾಯಿತು. ಅವನಿಗೆ ಹೀಗೆ ಅನ್ನಿಸಿತು, ಸಿಂಹವು ಕಾಡಿಗೆ ರಾಜ, ಆದರೆ ಅದು ಎಂತಹ ಪರಿಸ್ಥಿತಿಯಲ್ಲಿದೆ? ಆದ್ದರಿಂದ ಅವನು ಸಿಂಹದ ಪಾದವನ್ನು ಕೈಯಲ್ಲಿ ಹಿಡಿದುಕೊಂಡು ಮೊಳೆಯನ್ನು ಹೊರಗೆ ತೆಗೆದನು. ಇದಾದ ನಂತರ ಸಿಂಹಕ್ಕೆ ಸಮಾಧಾನವಾಯಿತು ಮತ್ತು ಅದರ ನೋವು ಕಡಿಮೆಯಾಯಿತು. ರಕ್ತವು ಹೊರಬರುತ್ತಿರುವುದನ್ನು ತಡೆಯಲು ಆ ಮನುಷ್ಯನು ಒಂದು ಗಾಯಪಟ್ಟಿಯನ್ನು ಕಟ್ಟಿದನು. ಅದರ ಕಾಲನ್ನು ಕೆಳಗೆ ಇಟ್ಟು ಹೊರಡಲು ಅನುವಾದನು. ಸಿಂಹವು ಅವನನ್ನು ತುಂಬಾ ಗೌರವಯುತವಾಗಿ ನೋಡಿತು. ಅವನಿಗೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಬಯಸಿತು ಮತ್ತು ಪ್ರತಿಯಾಗಿ ಅವನಿಗೂ ಏನಾದರೂ ಸಹಾಯ ಮಾಡಲು ಬಯಸಿತು. ಆ ಮನುಷ್ಯನು ಅಲ್ಲಿಂದ ಹೊರಟನು ಮತ್ತು ಪಟ್ಟಣಕ್ಕೆ ಬಂದನು. ಪಟ್ಟಣದಲ್ಲಿ ಒಬ್ಬ ರಾಜನಿದ್ದ. ಅವನು ತುಂಬಾ ಕ್ರೂರಿಯಾಗಿದ್ದ. ಅವನು ಜನರನ್ನೆಲ್ಲ ಹೀಯಾಳಿಸುತ್ತಿದ್ದ. ಜನರಿಗೆಲ್ಲ ಬೇಕಾದಷ್ಟು ತಿನ್ನಲು ಸಿಗುತ್ತಿರಲಿಲ್ಲ. ಜನರಿಗೆ ಸರಿಯಾದ ಮನೆಯಿರಲಿಲ್ಲ. ಅವನು ತನ್ನ ಪ್ರಜೆಗಳನ್ನೆಲ್ಲ ಕೆಟ್ಟದಾಗಿ ನಡೆಸುತ್ತಿದ್ದನು. ಜನರಿಗೆ ಸರಿಯಾದ ಕೆಲಸವಿರಲಿಲ್ಲ. ಅವರೆಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಬದುಕುತ್ತಿದ್ದರು. ಈ ಮನುಷ್ಯ ಅವರಲ್ಲೊಬ್ಬ. ಅವನು ಜನರ ಹತ್ತಿರ ಮಾತನಾಡಿದನು ಮತ್ತು ರಾಜನಲ್ಲಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದನು. ಮಹಾರಾಜರೇ, ಇದು ಸರಿಯಿಲ್ಲ. ನೀವು ರಾಜನಾಗಿದ್ದೀರಿ. ನೀವು ನಿಮ್ಮ ಪ್ರಜೆಗಳನ್ನು ನೋಡಿಕೊಳ್ಳಬೇಕು. ನೀವು ಪ್ರಜೆಗಳನ್ನು ಸಂತೋಷದಿಂದ ಇಟ್ಟುಕೊಳ್ಳಬೇಕು. ಇದನ್ನು ಕೇಳಿದ ನಂತರ ರಾಜನಿಗೆ ಕೋಪ ಬಂದಿತು. ಅವನು ತನ್ನ ಸೇವಕರಿಗೆ ಅವನನ್ನು ಹಿಡಿಯಲು ಹೇಳಿದನು. ಅವನು ಹೀಗೆ ಹೇಳಿದನು, ನೀನು ಹೇಗೆ ರಾಜನ ವಿರುದ್ಧವಾಗಿ ಮಾತನಾಡುತ್ತೀಯಾ? ಅವನನ್ನು ಹಿಡಿಯಿರಿ, ನಾನು ಅವನಿಗೆ ಶಿಕ್ಷೆ ಕೊಡುತ್ತೇನೆ. ಅವನ ಕೈಕಾಲುಗಳಿಗೆ ಸರಪಣಿಗಳಿಂದ ಬಂಧಿಸಿ
ಸೇವಕರು ರಾಜನ ಅಪ್ಪಣೆಯನ್ನು ಪಾಲಿಸಿದರು. ಅವನನ್ನು ಹಿಡಿದು ಸೆರೆಮನೆಗೆ ತಳ್ಳಿದರು. ರಾಜನ ಶಿಕ್ಷೆ ಏನೆಂದರೆ ಅವನು ಕಾಡಿನಲ್ಲಿ ಹಸಿದಿರುವ ಸಿಂಹದ ಜೊತೆ ಯುದ್ಧ ಮಾಡಬೇಕು ಎಂಬುದು. ಅವನು ಜಯಗಳಿಸಿದರೆ ಅವನನ್ನು ಬಿಟ್ಟುಬಿಡಿ, ಅವನು ಸೋತರೆ ಆ ಸಿಂಹವು ಅವನನ್ನು ತಿನ್ನುತ್ತದೆ. ರಾಜನ ಸೇವಕರು ಸಿಂಹವಿದ್ದ ಬೋನನ್ನು ಮೈದಾನದ ಮಧ್ಯದಲ್ಲಿ ಇರಿಸಿದರು. ಅವರು ಆ ಮನುಷ್ಯನನ್ನು ಅಲ್ಲಿಗೆ ಕರೆತಂದರು. ಅವರು ಅವನ ಕೋಳವನ್ನು ಸರಪಣಿಯನ್ನು ತೆಗೆದರು ಮತ್ತು ಸಿಂಹದ ಬೋನನ್ನೂ ತೆಗೆದರು. ಆ ಮೈದಾನದಲ್ಲಿ ಬರೀ ಇಬ್ಬರೇ ಇದ್ದರು, ಒಂದು ಸಿಂಹ ಮತ್ತು ಒಬ್ಬ ಮನುಷ್ಯ. ಎಲ್ಲರೂ ತುಂಬಾ ಕಾತುರದಿಂದಿದ್ದರು. ಯಾರು ಗೆಲ್ಲುತ್ತಾರೆ? ಸಿಂಹವು ಆ ಮನುಷ್ಯನನ್ನು ತಿನ್ನುತ್ತದೆಯೇ ಅಥವಾ ಆ ಮನುಷ್ಯನು ಸಿಂಹವನ್ನು ಕೊಲ್ಲುತ್ತಾನೆಯೇ? ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಇಬ್ಬರೂ ಹತ್ತಿರ ಬಂದರು. ಎಲ್ಲರೂ ತಮ್ಮ ಕಣ್ಣುಗಳನ್ನು ದೊಡ್ಡದಾಗಿ ತೆಗೆದು ನೋಡುತ್ತಿದ್ದರು. ಅವರೆಲ್ಲರೂ ತಮ್ಮ ಉಸಿರನ್ನು ಹಿಡಿದಿಟ್ಟಿದ್ದರು. ಏನಾಗಬಹುದು? ಮತ್ತು ಏನೋ ಮಾಯೆಯೇ ನಡೆಯಿತು. ಆ ಸಿಂಹವು ಮನುಷ್ಯನ ಹತ್ತಿರ ಬಂದು ಅವನನ್ನು ನೋಡಿತು ಮತ್ತು ಅವನ ಕಾಲನ್ನು ನೆಕ್ಕಲಾರಂಭಿಸಿತು. ಎಲ್ಲರಿಗೂ ಆಶ್ಚರ್ಯವಾಯಿತು. ಅದು ಹೇಗೆ ತುಂಬಾ ದಿನದಿಂದ ಹಸಿದ ಒಂದು ಸಿಂಹವು ಮನುಷ್ಯನ ಕಾಲನ್ನು ನೆಕ್ಕುತ್ತದೆ? ಆ ಮನುಷ್ಯನಿಗೂ ಆಶ್ಚರ್ಯವಾಯಿತು. ಅದು ಹೇಗೆ ನನ್ನನ್ನು ತಿನ್ನಲಿಲ್ಲ? ಆದರೆ ಆ ಸಿಂಹವು ತನ್ನ ಪಾದವನ್ನು ಎತ್ತಿ ತೋರಿಸಿತು. ಆ ಮನುಷ್ಯನು ಸರಿಯಾಗಿ ಪಾದವನ್ನು ನೋಡಿದಾಗ ಅಲ್ಲಿ ಗಾಯದ ಗುರುತು ಕಾಣಿಸಿತು. ನಂತರ ಅವನಿಗೆ ಜ್ಞಾಪಕ ಬಂದಿತು, ಇದು ಅದೇ ಸಿಂಹ. ಅಂದು ನಾನು ಇದರ ಕಾಲಿನಿಂದ ಮೊಳೆಯನ್ನು ಹೊರತೆಗೆದಿದ್ದೆನು ಮತ್ತು ಗಾಯಪಟ್ಟಿಯನ್ನೂ ಹಾಕಿದ್ದೆನು. ಆದ್ದರಿಂದಲೇ ಇದು ಇವತ್ತು ನನ್ನನ್ನು ತಿನ್ನುತ್ತಿಲ್ಲ. ಆದ್ದರಿಂದ ಮಕ್ಕಳೇ, ಅದು ಪ್ರಾಣಿಯಾದರೂ ಕೂಡ ಸಿಂಹವು ಮನುಷ್ಯನನ್ನು ತಿನ್ನದೆ ಅವನು ಮಾಡಿದ ಉಪಕಾರವನ್ನು ಹಿಂದಿರುಗಿಸಿತು ಮತ್ತು ಅವನ ಕಾಲನ್ನು ನೆಕ್ಕಿತು. ಆದ್ದರಿಂದ ಯಾರಾದರೂ ನಿಮಗೆ ಸಹಾಯ ಮಾಡಿದರೆ ನಾವು ಅದನ್ನು ಅವರಿಗೆ ಅವಶ್ಯಕತೆ ಇದ್ದಾಗ ಸಹಾಯ ಮಾಡಿ ಹಿಂದಿರುಗಿಸಬೇಕು.